ಆರ್ ಅಶೋಕಣ್ಣ ಅವರು, ಸಿ ಟಿ ರವಿ ಅಣ್ಣ ಅವರು, ವಿಜೇಂದ್ರ ಅಣ್ಣ ಅವರು, ಅಶ್ವಥ್ ನಾರಾಯಣ ಅವರು, ಯತ್ನಾಳ್ ಅವರು ಮದ್ದೂರಲ್ಲಿ ಅಬ್ಬರಿಸಿದ್ದು. ಏನು ಹಿಂದೂ ಧರ್ಮದ ಬಗ್ಗೆ ಇವ್ರಿಗೆ ಮಾತ್ರ ಪ್ರೀತಿ ಇರಂಗೆ. ಯತ್ನಾಳ್ ಅವರೇ, ಆರ್ ಅಶೋಕಣ್ಣ ಅವರೇ, ಸಿ ಟಿ ರವಿ ಅವರೇ, 2024 ಅಲ್ಲಿ ನಾವು ಹಿಂದೂ ರಿಲಿಜಿಯಸ್ ಬಿಲ್ ಅಂತ ಒಂದು ಪಾಸ್ ಮಾಡಿದ್ವಿ. ಆ ಬಿಲ್ ಓದ್ಕೊಂಡಿದ್ದೀರಾ ಸರ್? ಹಿಂದೂ ರಿಲಿಜಿಯಸ್ ಬಿಲ್ ಅಲ್ಲಿ 1 ಕೋಟಿಗೂ ಆದಾಯ ಹೆಚ್ಚಿರೋ ಟೆಂಪಲ್ಸ್ ಇಂದ ಒಂದಷ್ಟು ರೆವಿನ್ಯೂ ಕಲೆಕ್ಟ್ ಮಾಡಿ ಅದನ್ನ ಕಾಮನ್ ಪೂಲ್ ಫಂಡ್ ಅಂತ ಒಂದು ಫಂಡ್ ಮಾಡಿದೀವಿ. ಆ ಕಾಮನ್ ಪೂಲ್ ಫಂಡ್ ನ ಏನಕ್ಕೆ ಬಳಸ್ತೀವಿ ಗೊತ್ತಾ? ಕರ್ನಾಟಕದಲ್ಲಿ 66,232 ಹಿಂದೂ ಟೆಂಪಲ್ಸ್ ಇದೆ. 66,232 ಹಿಂದೂ ಟೆಂಪಲ್ಸ್ ಇದೆ. ಅದರಲ್ಲಿ 33,000 ಮುಜರಾಯಿ ಟೆಂಪಲ್ಸ್ ಇದೆ. 50,000 ಜನ ಅರ್ಚಕರಿದ್ದಾರೆ. ನಾವು ಆ ಕಾಮನ್ ಪೂಲ್ ಫಂಡ್ ಅಲ್ಲಿ ಬರೋ ದುಡ್ಡಿಂದ ಅರ್ಚಕರ ಮಕ್ಕಳ ವಿದ್ಯಾಭ್ಯಾಸಕ್ಕೆ, ಅರ್ಚಕರಿಗೆ ಮನೆ ಬೇಕು ಅಂದ್ರೆ ಕಟ್ಕೊಡಕ್ಕೆ, ಅವರ ಆರೋಗ್ಯಕ್ಕೆ ಬಳಸ್ತಾ ಇದ್ದೀವಿ. ಇದು ನಮ್ಮ ಪಕ್ಷಕ್ಕೆ ಹಿಂದೂ ಧರ್ಮದ ಬಗ್ಗೆ ಇರೋ ಗೌರವ. ಬಿಜೆಪಿ ಸರ್ಕಾರ ನೀವು ಇದ್ರಲ್ಲ, ಯಾವತ್ತಾದ್ರೂ ಬಡ ಬ್ರಾಹ್ಮಣರ ಬಗ್ಗೆ, ದೇವಾಲಯದ ಅರ್ಚಕರ ಬಗ್ಗೆ, ಹಿಂದೂ ದೇವಾಲಯಗಳ ಬಗ್ಗೆ ಯಾವ್ದಾದ್ರು ಬಿಲ್ ತಂದ್ರ ಸರ್? ಹಿಂದೂ ದೇವಾಲಯಗಳ ಜೀರ್ಣೋದ್ಧರ ಬಗ್ಗೆ ನೀವು ಯಾವತ್ತಾದ್ರೂ ಮಾತಾಡ್ತಿದ್ದೀರಾ? ಹಿಂದೂ ಧರ್ಮದ ದೇವಾಲಯಗಳ ಬಗ್ಗೆ ಯಾವತ್ತಾದ್ರೂ ಮಾತಾಡ್ತಿದ್ದೀರಾ? 66,000ಕ್ಕೂ ಹೆಚ್ಚು ದೇವಾಲಯಗಳಿದೆ. ಆ ದೇವಾಲಯಗಳನ್ನ ಮತ್ತಷ್ಟು ಅಭಿವೃದ್ಧಿ ಪಡಿಸೋದ್ರ ಬಗ್ಗೆ ಏನಾದ್ರೂ ಮಾತಾಡ್ತಿದ್ದೀರಾ? ಬಾಯಿ ತೆಗೆದ್ರೆ ಇಸ್ಲಾಂ ಧರ್ಮದನ ಬೈತೀರಾ. ನಾನು ಒಬ್ಬ ಹಿಂದೂ, ನಾನು ಗೌರವದಿಂದ ಹೇಳ್ತೀನಿ, ನಾನೊಬ್ಬ ಹಿಂದೂ. ನನ್ನ ಧರ್ಮದ ಬಗ್ಗೆ ನಿಮಗಿಂತ ಜಾಸ್ತಿ ನನಗೆ ಗೌರವ ಇದೆ. ನಾವು ನಂಬಿರುವ ಹಿಂದೂ ಧರ್ಮ ಅಂದ್ರೆ ನಮ್ಮ ಧರ್ಮವನ್ನು ಆರಾಧಿಸ್ತೀವಿ, ಬೇರೆ ಧರ್ಮಗಳನ್ನ ಗೌರವಿಸ್ತೀವಿ. ಇವತ್ತು ನೀವು ಬೇರೆ ಧರ್ಮಗಳನ್ನ ಬಾಯಿಗೆ ಬಂದಂಗೆ ಬೈತಿದ್ರೆ, ಅವರು ನಮ್ಮ ಧರ್ಮವನ್ನ ಬೈಯಕ್ಕೆ ಸ್ಟಾರ್ಟ್ ಮಾಡಿದ್ರೆ, ನಾನು ಒಬ್ಬ ಹಿಂದೂ ಧರ್ಮದವರಾಗಿ ನಮಗೂ